ನಾನು ರಾಹುಲ್ ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಲಾಭ ಬಂದರೆ ಇಬ್ಬರು ಹಂಚ್ಕೋತೀವಿ. ಬೇಡಪ್ಪ, ನಿನ್ನ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಈ ಬಿಸ್ನೆಸ್ ಎಲ್ಲ ವೇಸ್ಟು. ಸುಮ್ಮನೆ 40-50 ಲಕ್ಷ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಬೇಡಿ. ಅವನು ಬರಲಿ, ನಾನು ಮಾತಾಡ್ತೀನಿ. ಕೇಳಿಸ್ಕೊಂಡೆ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ಖಂಡಿತ ಈ ಸಲ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಳ್ಳಲ್ಲ. ಎಲ್ಲ ಥರ ಪ್ರಾಫಿಟ್ ಟ್ರೈ ಮಾಡ್ತೀನಿ. ನೀವು ನಂಬಲ್ಲ ಅಂತ ಗೊತ್ತು ಅಣ್ಣ, ಯಾಕಂದರೆ ಈ ಮೊದಲು ಬಿಸ್ನೆಸ್ ಅಂತ ಶುರು ಮಾಡಿ ತುಂಬ ದುಡ್ಡು ಕಳ್ಕೊಂಡಿದ್ದೀವಿ. ಈಗ ಹೇಗೆ ನಂಬಿಕೆ ಹುಟ್ಟಿಸ್ಲಿ? ನಂಬಿಕೆ ಪ್ರಶ್ನೆ ಅಲ್ಲಪ್ಪ ಇದು. ನೀನು ನನ್ನ ಜೊತೆನೇ ಕೆಲಸ ಮಾಡ್ಬೋದಲ್ಲ. ಶೇರ್ ಅಂತ ಕೊಡೋಕ್ಕಾಗ್ದೇ ಇದ್ದರೂ ತಿಂಗಳು 40,000 ಬಂದು ಅಕೌಂಟಿಗೆ ಬೀಳುತ್ತಲ್ಲ. ಸುಮ್ಮನೆ ಯಾಕೆ ಒದ್ಲಾಡ್ತೀರಾ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿದ್ರೆ ನಿಮಗೂ ಒಳ್ಳೇದು. ಅಲ್ಲ ಅಣ್ಣ, ತಿಂಗ್ಳಿಗೆ 40,000 ಎಲ್ಲಿ ಸಾಕಾಗುತ್ತೆ? ಇವಾಗೇನೋ ಹುಡುಗರು ಮನೆಗೆ 10,000 ಕೊಟ್ಟರೆ ನಡೆಯುತ್ತೆ. ಮುಂದಕ್ಕೆ ಸಾಕಾಗುತ್ತಾ? ನೀವೇ ಹೇಳಿ. ಪರಿಚಯ ಇರೋರ ಹತ್ರ ಯಾವತ್ತೂ ಕೆಲ್ಸಕ್ಕೆ ಸೇರಬಾರ್ದು. ಲಾಭ ಬಂದರೆ ನಮ್ಗೇನು ಕೊಡ್ತೀರಾ? ಇಲ್ಲ ತಾನೇ? ಏನೋ ಮಾತಾಡ್ತಿದ್ಯಾ ನೀನು? ಅಂದರೆ ನೀನು ಮಾತಿನರ್ಥ ನಿಮ್ಮ ಕೈಯಲ್ಲಿ ನಾನು ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತನಾ? ಏನೋ ಒಳ್ಳೇದಾಗಲಿ ಅಂದ್ಕೊಂಡ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಮಾತಾಡ್ತಿದ್ಯಾ? ಅಣ್ಣ ಕೂಲ್, ಯಾಕೆ ಕೋಪ ಮಾಡ್ಕೋತಿದ್ಯಾ? ಅವನು ಆ ಥರ ಹೇಳಿದ್ದಲ್ಲ. ಲಾಭ ಆದರೆ ಯಾರಿಗೂ ಕೊಡಲ್ಲ ಅಂತ. ನೀನು ಕೊಡಲ್ಲ ಅಂತ ಹೇಳಲಿಲ್ಲ. ಈಗಲೇ ನೋಡೋ ಜಗಳ ಆಗ್ತಿದೆ. ಇನ್ನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ದಿನ ಜಗಳ ಆಡಬೇಕಾಗುತ್ತೋ ಏನೋ. ನೀನು ಅವನು ವಹಿಸ್ಕೊಂಬರ್ಬೇಡ, ನಿನಗೇನು ಗೊತ್ತಾಗಲ್ಲ. ಸುಮ್ಮನೆ ಎಲ್ಲರನ್ನೂ ನಂಬ್ತೀಯ. ನಾನು ದುಡ್ಡು ಕೊಡಲ್ಲ. ಏನನ್ನ ನೀವು? ನಿಮಗೆ ನಂಬಿಕೆ ಇಲ್ಲ ಅಂದರೆ ದುಡ್ಡು ಕೊಡಬೇಡಿ. ಅದೆಲ್ಲ ಬಿಟ್ಟು ನನ್ನನ್ನು ನಂಬಾರ್ದಂತ ಹೇಳ್ತಿದ್ದೀರಲ್ವಾ, ಅದು ತಪ್ಪು. ನೀವಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆ ಯಾರಾದರೂ ಇದನ್ನು ಹೇಳಿದ್ದಿದ್ರೆ ಇಲ್ಲ ಅಣ್ಣ, ನಾನು ನಿಮ್ಗೇನು ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂತ ಹೇಳಿ. ಸುಮ್ಮನಿರೋ, ನಾನೇ ಸುಮ್ಮನಿದ್ದೀನಿ. ನೀನು ಯಾಕೆ ಸೆಂಟ್ರಲ್ ಬಂದು ಒದ್ದಾಡ್ತಾ ಇದೆಯಾ? ಇವ್ರು ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನ? ಇವ್ರು ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡೋದಿಲ್ವಾ? ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕೊಡ್ತಾರೆ. ನಡಿಯೋ. ಹೋಗಿ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಬಿಸ್ನೆಸ್ ಮಾಡ್ತೀರಾ ಮಾಡಿ, ಅಷ್ಟು ಸುಲಭ ಅಲ್ಲ. ಇನ್ನು ಚಿಕ್ಕ ವಯಸ್ಸು, ತಾಳ್ಮೆ ಬೆಳೆಸ್ಕೊಡ್ರಿ. ಕೋಪ ಮುಗಿಂತದಿಲ್ಲ ಇದೆ. ನೋಡೋ ನಿಮ್ಮನ್ನ ಹೇಗೆ ಮಾತಾಡ್ತಿದ್ದಾರೆ. ಅಯ್ಯೋ, ಕುಣಿಯಕ್ಕೆ ಬರದೇ ಇರೋರನ್ನೆಲ್ಲ ಡೊಂಕು ಅಂದ್ರಂತೆ. ಬಾಬಾ. ನಾಳೆ ಸ್ಟೇಜ್ ಶೋ ಕೊಡ್ಬೇಕಂತೆ. ಏನೋ ಮಾಡೋದು, ನಂಗಂತೂ ಭಯ ಆಗುತ್ತೆ. ಸ್ಟೇಜ್ ಮೇಲೆ ಎತ್ತಕ್ಕೆ ಹೋದ್ರೆ ಸಾಕು ಕೈಯಲ್ಲೆಲ್ಲ ಗಡಗಡ ಅಂತ ನಡುಗುತ್ತೆ. ಫಸ್ಟ್ ಎಲ್ಲ ಹಾಗೆ ಏನು ಮಾಡೋಕ್ಕಾಗಲ್ಲ. ಭಯ ಹೋಗ್ಬೇಕು ಅಂದ್ರೆ ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡಬೇಕು, ಜೋರಾಗಿ ಮಾತಾಡಬೇಕು. ಹೌದು, ಫಸ್ಟ್ ಟೈಮು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮೊಂದು ಅಷ್ಟು ಭಾಷಣ ಕೊಟ್ಟಿದ್ರು. ಹೆದರ್ಕೊಂಡು ಎಲ್ಲ ಮರ್ತೋಗಿ ನಾನು ಅಳ್ತಾ ಕೂತಿದ್ದೆ. ನನಗೆ ನೆನಪಿದೆ, ನೀನು ಅಳ್ತಾ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ಸ್ಕೂಲ್ನವರು ಕಮಾನ್ ಕೇಶು ಅಂತ ಕರ್ತಿದ್ದು ನೆನಪಿದ್ಯಾ? ಮರ್ತೋಗಿದ್ಯಾ? ನಾನು ಯಾವುದು ಮರ್ತಿಲ್ಲ, ಎಲ್ಲ ನೆನಪಿದೆ. ಹೇ, ನೀನು ಸ್ಟೇಜ್ ಹತ್ತಿದ ಮೇಲೆ ಅಳೋದು ಓಡ್ ಬರೋದೆಲ್ಲ ಮಾಡಬೇಡ. ಬೇಕಂತಾನೆ ಶಿಲೆ ಹೊಡಿತಾರೆ. ಹೆದರ್ಲಿ ಅಂತ ಕೆಲವರು ಪೇಪರ್ ಬಾಲಲ್ಲಿ ಹೊಡಿತಾರೆ. ನಿನ್ ಗಾಬರಿ ಪಡಬೇಡ. ನಾನು ಇದುವರೆಗೂ ಯಾವ ಪ್ರೋಗ್ರಾಮು ಕೊಟ್ಟಿಲ್ಲ. ಸ್ಟೇಜ್ ಮೇಲಿಂದ ಜನರು ನೋಡಿದ್ರೆ ಕೈ ಕಾಲೆಲ್ಲ ಗಡಗಡ ಅಂತ ನಡುಗುತ್ತೆ. ಅದಕ್ಕೆ ಈ ಸತಿ ಯಾರನ್ನೂ ನೋಡೋದಿಲ್ಲ. ಅವ್ರದ್ದು ಏನೋ ಮಾಡ್ತೀಯಾ? ಕಣ್ಣು ಮುಚ್ಕೊಂಡು ಭಾಷಣ ಮಾಡ್ತೀಯಾ? ಇಲ್ಲ, ಒಂದು ಕೆಲಸ ಮಾಡು, ನೀನು ಹೆಲ್ಮೆಟ್ ಹಾಕೊಂಡು ಭಾಷಣ ಮಾಡು. ಸ್ಟೇಜ್ ಹತ್ತೋ ಮೊದಲೇ ನೀನು ನಗ್ನಗ್ತಾ ಹೋಗು. ನೀನು ಡ್ಯಾನ್ಸ್ ಮಾಡು, ನೀನು ಶಿಳ್ಳೆ ಹೊಡಿ. ಅವಾಗ ನೋಡು ಹೇಗೆ ಜೋಶ್ ಬರುತ್ತೆ ಅಂತ. ನೀನೇ ಲೀಡರ್ ಅಂತ ಅನ್ಕೋ. ಚಾನ್ಸ್ ಸಿಗೋದೆ ಕಮ್ಮಿ. ಒಂದ್ಸತಿ ಚಾನ್ಸ್ ಸಿಕ್ಕಿರ ಮೇಲೆ ಯೂಸ್ ಮಾಡ್ಕೊಬೇಕು, ಏನೂ ಆಗಲ್ಲ. ನೀನೊಂದು ಕೆಲಸ ಮಾಡು, ಒಂದು ವಾರ ಸ್ಟೇಜ್ ರೆಡಿ ಮಾಡಿರ್ತಾರೆ, ಅಲ್ಲೋಗಿ ಪ್ರಾಕ್ಟೀಸ್ ಮಾಡು. ಭಾವಗೀತೆನೇ ಹೇಳ್ಕೊಡ್ತಾರೆ. ನಿನ್ ವಾಯ್ಸು ಚೆನ್ನಾಗಿದೆ, ಬೇಕಾದ್ರೆ ನಾನು ಬರ್ತೀನಿ. ಹಾಡು ನನ್ನ ಭಯ ಆಗುತ್ತೆ. ಹಾಡಾಡ್ಬೇಕ? ನಾನಂತೂ ಹಾಡಾಡೋದಿಲ್ಲ. ಇಲ್ಲ ಅನ್ನಕ್ಕಾಗತ್ತದ ಅಂತ ಆಡ್ಬೇಕಾಗುತ್ತೆ. ನಾನಂತೂ ಹಾಡಾಡೋದಿಲ್ಲ, ಭಾಷಣ ಮಾಡ್ತೀನಪ್ಪ. ನಿನ್ನೆ ಹೇಳಿದ್ರೆ ಕೇಳ್ತಾರಾ? ಅವ್ರಿಗೆ ಯಾವ್ದು ಇಷ್ಟನೋ, ನಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಕೊಡ್ತಾರೆ. ಈಗ್ಲಿಂದಾನೇ ರೆಡಿ ಆಗಿರೋ. ಆಗಲ್ಲ ಅಂದ್ರೆ ಈಗಲೇ ಹೇಳೋ. ಸ್ಕೂಲ್ ಮರ್ಯಾದೆ, ಕ್ಲಾಸ್ ಮರ್ಯಾದೆ ತೆಗಿಬೇಡ. ಇನ್ನ ಒಂದು ವಾರ ಟೈಮ್ ಇದೆಯಲ್ಲ, ಯೋಚಿಸ್ತೀನಿ. ಆಗಲ್ಲ ಅಂತ ಕುತ್ಕೊಂಡ್ರೆ ಏನೂ ಆಗಲ್ಲ. ಅದನ್ನ ತಾನೇ ಹೇಳ್ತಿರೋದು. ಸ್ಟಾರ್ಟಿಂಗ್ನಲ್ಲಿ ಎಲ್ಲರಿಗೂ ಭಯ ಆಗುತ್ತೆ, ಬರ್ತಾ ಬರ್ತಾ ಅಭ್ಯಾಸ ಆಗುತ್ತೆ. ಅವಾಗ ಇನ್ನೊಬ್ರನ್ನ ಆಡ್ಕೊಳ್ಳೋಷ್ಟು ಜೋರಾಗ್ತಾರೆ. ನಿನ್ ತರ